ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ನೋಡಿ, ಇಡ್ಲಿ ಹಿಟ್ಟು ಕರೆಕ್ಟಾಗಿ ಉಬ್ಬಿದೆ. ಇವತ್ತು ಚಿಬ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ. ನನ್ನ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿದ್ದೀರ, ನಾನು ನಂಜನಗೂಡಿಂದ ಚಿಬ್ಲು ತೊಗೊಬಂದಿದ್ದು. ನಾನು ಹಿಂದಿನ ದಿನ ಇದನ್ನು 1 ಅವರ್ ನೆನೆಸಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಬರೀ ಚಿಬ್ಲಿಗೆ ಇಡ್ಲಿ ಹಾಕಿದ್ರೆ ಆಗೋಲ್ಲ. ಕಾಟನ್ ಬಟ್ಟೆ ಇಲ್ಲಾಂದರೆ ನಮಗೆ ಬಳೆ ಶಾಪಲ್ಲಿ ಸಿಗುತ್ತೆ ಲೈನಿಂಗ್ ಬಟ್ಟೆ, ಅದನ್ನು ತಂದು ಕ್ಲೀನಾಗಿ ತೊಳೆದು ಒಣಗಿಸಿ ಇಟ್ಕೊಂಡು ಹಾಕಿದ್ರೂ ಚೆನ್ನಾಗಿರುತ್ತೆ. ಜೊತೆಗೆ ಇವರು ಕಡ್ಡಿ ಕೊಡಬೇಕಿತ್ತು ಇಡೋದು. ಕಡ್ಡಿ ನಾವು ಮರ್ತು ಬಂದುಬಿಟ್ಟಿದ್ವಿ ಅವತ್ತು. ಹಂಗಾಗಿ ಒಂದು ಸ್ಟೀಮ್ ಪ್ಲೇಟ್ ಇತ್ತು, ಅದನ್ನೇ ಇಟ್ಟು ಹೆಂಗೋ ಅಡ್ಜಸ್ಟ್ ಮಾಡಿ ಇಡ್ಲಿನ ಬೇಯಕ್ಕೆ ಇಟ್ಟಿದ್ದೀನಿ. ಸೋರೆಕಾಯಿ ತರಕಾರಿ ಹಾಕಿ ಬೇಳೆ ಸಾರು ಮತ್ತು ಇದಕ್ಕೆ ಚಟ್ನಿ ಮಾಡೋಣ ಅಂತ. ತರುಣಿಗೆ ಲೇಟ್ ಆಗ್ತಾಯಿತ್ತು, ಹಂಗಾಗಿ ಚಟ್ನಿ ತುಪ್ಪ ಹಾಕಿ ಕೊಟ್ಟೆ. ಅವನು ತಿಂದು ನೋಡಿ ತುಂಬ ಚೆನ್ನಾಗಿದೆ ಅಮ್ಮ ಇಡ್ಲಿ, ಮತ್ತು ಅದು ಬೇಯುವಾಗ ಆ ಚಿಬ್ಲದು ಸ್ಮೆಲ್ಲೋ ಏನೋ ಒಂಥರ ಘಮ ಘಮ ಅಂತ ಇತ್ತು. ತುಂಬ ಟೇಸ್ಟಾಗಿದೆ ಇಡ್ಲಿ, ಚೆನ್ನಾಗಿದೆ ಅಂತ ಹೇಳ್ದೆ. ಫಸ್ಟ್ ಟೈಮ್ ತಿಂದರು ಅವನು. ನನಗಿಷ್ಟ ಆಯಿತು ಅಂದಾಗ ನಮಗೊಂಥರ ಮಕ್ಕಳು ಇಷ್ಟಪಡ್ತಿದ್ರೆ ಖುಷಿಯಾಗುತ್ತೆ. ನನ್ನ ಹತ್ರ ಮೊದಲು ಇತ್ತು ಚಿಬ್ಲು, ಅದು ಸ್ನೇಹಿತರ ಮನೆಗೆ ಕೊಟ್ಟೆ, ಅವರು ವಾಪಸ್ ಕೊಡಲೇ ಇಲ್ಲ. ಇದಾಗಿ ಹುಡುಗರನ್ನೆಲ್ಲ ಕಳಿಸಿದ್ಮೇಲೆ ಮನೇಲಿ ಪೂಜೆ ಮುಗಿಸಿ ಇವಾಗ ರಾಯರ ಮಠಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ನಾನು ಹಾಕಿರೋ ಸ್ಯಾರಿ ಬಂದು ಕಾಟನ್ ಸ್ಯಾರಿ, ಪಿಂಕ್ಗೆ ಪೋಚಂಪಲ್ಲಿ ಬಾರ್ಡ್ರು, ಬ್ಲೂ ಕಲರು. ಇದು ನನ್ನ ಕವಿತನ ಫ್ರೆಂಡ್ ಅಂಗಡಿಲಿ ತೊಗೊಬಂದಿದ್ದು. 800 ರೂಪಾಯಿ ಅನಿಸುತ್ತೆ ಅಷ್ಟೇ, ಚೆನ್ನಾಗಿದೆ. ಇದಾದಮೇಲೆ ಸ್ವಲ್ಪ ಹೂ ತೊಗೊಂಡು ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ, ಪಕ್ಕದಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇತ್ತು, ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಆಚೆ ಬಂದ್ವಿ. ಗಣೇಶ ದೇವಸ್ಥಾನ, ನವಗ್ರಹ ದೇವಸ್ಥಾನ, ಅಶ್ವತ್ಥ ಕಟ್ಟೆ ಎಲ್ಲ ಇದೆ. ನಮಸ್ಕಾರ ಮಾಡಿಕೊಂಡು ನಾವು ಪ್ರಸಾದಕ್ಕೆ ಲೈನಲ್ಲಿ ನಿಂತ್ಕೊಂಡ್ವಿ. ಅಲ್ಲಿ ಏನಾಗುತ್ತೆ ನೋಡಿ, ಕೈ ತುಂಬ ಅಕ್ಷತೆನೂ ಜಾಸ್ತಿ ಕೊಡ್ತಾರೆ ಮತ್ತು ಪಂಚಾಮೃತನೂ ಜಾಸ್ತಿ ಕೊಡ್ತಾರೆ. ಅಲ್ಲಿ ಎಷ್ಟೋ ಜನ ಪಾಪ ಬೀಳಿಸ್ಕೊಳ್ತಾರೆ. ನಿಜವಾಗ್ಲೂ ತುಣಿಯೋಕ್ಕೆ ಬೇಜಾರಾಗುತ್ತೆ. ನಾವು ಉಪವಾಸ ಇಟ್ಕೊಂಡು ದೇವ್ರಿಗೆ ಹೋಗಿ ಇದನ್ನೆಲ್ಲ ತುಣಿದ್ರೆ ಎಷ್ಟು ಬೇಜಾರಾಗುತ್ತೆ. ದಯವಿಟ್ಟು ಕೊಡೋವ್ರಿಗೂ ಹೇಳ್ತೀನಿ, ಸ್ವಲ್ಪ ಕಮ್ಮಿನೇ ಕೊಡಿ ಅಂತ. ಇಸ್ಕೊಳ್ಳೋರು ದಯವಿಟ್ಟು ಚೆಲ್ಲಿದ್ರು ದಯವಿಟ್ಟು ತುಣಿದೇ ಇರೋಂಗೆ ಸೈಡಲ್ಲಿ ಹೋಗಿ. ಇದಾದಮೇಲೆ ನಾನು ನಮ್ಮ ಮನೆಗೆ ತುಪ್ಪದ ಬತ್ತಿ ಮತ್ತು ಕಡ್ಡಿ ಬತ್ತಿ ಬೇಕಿತ್ತು, ಅದನ್ನು ತೊಗೊಂಡೆ. ನಾನು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ. ಯಾವಾಗಲೂ ಯಾವುದೇ ವಿಶೇಷ ದಿನ ಆದರೂ ತಿಂಡಿ ಎಲ್ಲ ತಿನ್ನೋಕೆ ಹೋಗೋಲ್ಲ ನಾನು. ಫಸ್ಟ್ ದೇವಸ್ಥಾನ ಅಥವಾ ಪೂಜೆ ಆದ್ರೇ ನನಗೆ ಸಮಾಧಾನ ಆಗುತ್ತೆ. ಇವಾಗ ಮನೆಗೆ ಬಂದು ತಿಂಡಿ ತಿಂತಾಯಿದ್ದೀನಿ. ಇದು ತಿಂಡಿ ಅಲ್ಲ, ನನಗೆ ಒಂದೇ ಸಲ ಊಟ ಆಗೋಗಿದೆ. ಯಾಕೆಂದರೆ ದರ್ಶನ ಮಾಡ್ಕೊಂಡು ಆಚೆ ಬಂದಾಗಲೇ 1 ಗಂಟೆ ಆಗಿತ್ತು. ಮನೆಗೆ ಬರೋಷ್ಟು ಸುಮಾರು 1-1:15 ಆಗೋಗಿದೆ. ಇದು ಊಟ, ನಂದು ತಿಂಡಿ ಅಲ್ಲ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.